ಭೇಟಿಗೆ ಮತ್ತೊಮ್ಮೆ ಸ್ವಾಗತ. ಶಾಸಕರ ಪ್ರವಾಸದ ಬಗ್ಗೆ ಮಾತಾಡ್ತಾ ಇದ್ವಿ. ತೇಜಸ್ವಿನಿ ಮೇಡಮ್, ಅತಿಥಿಗಳೆಲ್ಲ ಚರ್ಚೆ ಮಾಡಿದ್ವಿ ಪ್ರವಾಸದ ಬಗ್ಗೆ. ನಾವು ಕೂಡ ಒಂದು ವರದಿ ಮಾಡಿದ್ವಿ. ಕೆಲವು ಪ್ರಶ್ನೆಗಳನ್ನು ಕೂಡ ಎತ್ತಿದೆ ನಾನು, ಕಾರಣ ಮತ್ತು ಸಂದರ್ಭ. ತಮ್ಮ ಉತ್ತರ ಏನಿದಕ್ಕೆ? ಇಲ್ಲ, ಇದು ತಪ್ಪು ಅಂಥೇಳಿ ನಮ್ಮ ಎಲ್ಲ ಅತಿಥಿಗಳ ಜೊತೆ ನನ್ನ ಸಹಮತ ಇದೆ. ಮತ್ತು ಈ ಹಿಂದೆ ಕೂಡ ಕೇಂದ್ರ ಸರ್ಕಾರದಲ್ಲಿ ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅಂಥೇಳಿ ಏನು ಮಂತ್ರಿಗಳು ಕೂಡ ಉಳ್ಕೊಳ್ಬೇಕಾದ್ರೆ ಸರ್ಕಾರಿ ಅತಿಥಿ ಗೃಹಗಳಲ್ಲಿ ಉಳ್ಕೊಳ್ಬೇಕು, ಐಷಾರಾಮಿ ಪಂಚತಾರಾ ಹೋಟೆಲ್ಗಳ ವೆಚ್ಚ ಕಡಿಮೆ ಮಾಡಬೇಕು ಅಂಥೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ಚರ್ಚೆ ಮಾಡಿ ಅದನ್ನೆಲ್ಲರೂ ಕೂಡ ಅದು ಮಾಧ್ಯಮಗಳಲ್ಲಿ ಬಂತು, ನೋಡಿದ್ದೀರಿ. ಮತ್ತು ಇದು ಅಗತ್ಯ ಇಲ್ಲ. ದತ್ತಮಾಸ್ಟರ್ ಕರೆಕ್ಟಾಗಿ ಹೇಳಿದ್ರು, ಕಾಲ ಬದಲಾಗಿದೆ. ಯಾವತ್ತೋ ಕಾಲದಲ್ಲಿ ಮಾಡಿದಿರಿ ವಿದೇಶ ಪ್ರವಾಸ ಹೋಗಬೇಕು, ನಿಜ, ಅದು ಡಿಫರ್ ಆಗುತ್ತೆ. ಯಾವತ್ತು ಕಮ್ಯುನಿಕೇಷನ್ನಲ್ಲಿ ಕ್ರಾಂತಿ ಆಗಿರಲಿಲ್ಲ, ಹಿಂದೆ ಟ್ರಾನ್ಸ್ಪೋರ್ಟೇಷನು, ಕಮ್ಯುನಿಕೇಷನ್ನು, ಒಂದು ದೇಶ ಹೇಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅಂಥ ಸಂದರ್ಭಗಳಲ್ಲಿ ಪ್ರತಿನಿತ್ಯ ಹೋಗ್ತಕ್ಕಂಥದ್ದು ಪ್ರವಾಸ ಹೊಸತೇನಲ್ಲ ತೇಜಸ್ವಿನಿ ಮೇಡಮ್. ಈ ಪ್ರವಾಸಗಳು ಬಹಳ ವರ್ಷಗಳಿಂದ ನಡೀತಾ ಇದೆ. ನಮ್ಮ ಪ್ರವಾಸ ಹೋಗ್ತಾ ಇದ್ದಾರೆ. ವ್ಯತ್ಯಾಸ ಇದೆ ನೋಡಿ. ಈಗ ಈ ಪ್ರವಾಸಗಳಿಂದ ನಮಗೆ ಏನು ಅನುಕೂಲ ಆಗಿದೆ? ಈಗ ಕೇಳಿ, ಪ್ರಧಾನಿಯವರು ಹೋಗ್ತಾರೆ, ಇಡೀ ದೇಶದ ಎಲ್ಲ ಪ್ರಮುಖ ಅದು ಅಂತಾರಾಷ್ಟ್ರೀಯ ಸಂಬಂಧ, ಅದು ಬೇರೆ. ಇಲ್ಲ, ಈಗ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಅಲ್ಲಿ ಇದನ್ನ ಮಾಡಿದ್ದಾರೆ, ಅದನ್ನ ತಪ್ಪು ಅಂತಲ್ಲ. ಇವತ್ತಿನ ಕಾಲದಲ್ಲಿ ಪರಾಮರ್ಶೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಈಗ ಪ್ರಧಾನಿಗಳು ಹೋಗೋದಕ್ಕೆ ಎರಡು ದೇಶಗಳ ನಡುವಿನ ಸೌಹಾರ್ದ ಸಂಬಂಧಗಳ ವೃದ್ಧಿಗೆ, ಕಲ್ಚರಲ್ ಎಕ್ಸ್ಚೇಂಜಸ್ ಅಥವಾ ಕ್ರೀಡೆಯ ಒಂದು ಇದನ್ನ, ಅದು ಬೇರೆ ಇಶ್ಯೂನೇ ಬೇರೆ ಆಗುತ್ತದೆ. ಅಲ್ಲ, ಇವರು ಕೂಡ ಇದುವರೆಗೆ ಹೋಗಿ ಬಂದಿದ್ವಲ್ಲ, ಇಷ್ಟು ವರ್ಷದಿಂದ ಹೋಗಿ ಬಂದವರೆಲ್ಲ ಕೊಟ್ಟು ರಿಪೋರ್ಟ್ಗಳಿಗೆಲ್ಲ ಅವುಗಳು ಎಲ್ಲಿ ಧೂಳು ಹೊಳಿತಾ ಕೂತ್ಕೊಂಡಿದ್ದಾರೆ. ಅಲ್ಲ, ಈಗ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಅದಕ್ಕೂ ಒಂದು ಕಾರಣ ಇರುತ್ತೆ. ಕಾರಣ ಖಂಡಿತ ಇದು ಮೋಜಿಗಾಗಿ ಹೋಗ್ಲಿಕ್ಕೆ ಕಾರಣ ಇರೋದಿಲ್ಲ. ಇವತ್ತು ತಾವೇನ್ ತೋರಿಸಿದ್ರಿ, 5 ವರ್ಷಕ್ಕೊಂದ್ಸಲ ಹೋಗೋ ಪ್ರಾವಿಷನ್ ಇದೆ ನಮಗೆ. ಬುಕ್ ಮಾಡ್ಬಿಟ್ಟಿದೀವಿ, ಅದಕ್ಕೆ ಹೋಗ್ತಾ ಇದೀವಿ ಅಂತ ನೋಡಿ. 13 ಜನ ಶಾಸಕರು ಹೋಗ್ಬಿಟ್ಟು ಇವತ್ತು 224 ಜನದಲ್ಲಿ 13 ಜನ ಹೋದ್ರೆ ಇನ್ನು 213 ಜನ ಒಳ್ಳೆ ಶಾಸಕರು ಇದ್ದಾರೆ. ಇವರಿಂದ ಅವರೆಲ್ಲರಿಗೂ ನಾವು ಒಂದು ಅಪಮಾನ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಮೀದ್, ತಪ್ಪು. ಇದು ಅದು ಕಾಮನ್ ಸೆನ್ಸ್. ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲಾ ಪಕ್ಷಗಳಲ್ಲೂ ಕೂಡ ದುಂದು ವೆಚ್ಚ ಮಾಡಬಾರ್ದು, ಜಾತಿ ನೋಟ್ ಟಿಕೆಟ್ ಕೊಡಬಾರ್ದು, ಹಣ ಹೆಂಡ ಹಂಚಬಾರ್ದು ಅಂತ ಎಲ್ಲಾ ಪಕ್ಷಗಳು ಸಾರ್ವತ್ರಿಕ ಆಗೋದನ್ನ ಒಪ್ಕೋತೀರಿ. ಆದ್ರ ಮುಂದೆ ಏನಾಗುತ್ತೆ? ಎಷ್ಟು ಚುನಾವಣೆಗಳನ್ನು ನೋಡ್ತಾ ಬಂದ್ವಿ, ನೀವು ನೋಡಿದಿರಿ, ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದಿರಿ. ಆಶಯಗಳು ಸಿದ್ಧಾಂತ ಇರಲೇಬಾರ್ದು ಅಂತಲ್ಲ, ಸಿದ್ಧಾಂತ ಆಶಯಗಳನ್ನ ಈಗ ನೀವು ಮಾಡ್ತಾ ಇದ್ದೀರಿ, ಮಾಧ್ಯಮಗಳು ಕೆಲಸ ಮಾಡ್ತಾ ಇದೆ. ದತ್ತಮಾಸ್ಟರ್ ಹೇಳಿದಾಗೆ ಇವತ್ತು ಚಂದ್ರಶೇಖರ್ ಅವರು ನಾನು ಕೇಳ್ತೀನಿ ಹಮೀದ್, ಒಂದು ಎಂತದ್ದು ಬೇಕಿಲ್ಲದ ವಿಷಯಕ್ಕೆ ಸಿಗುವಷ್ಟು ಪ್ರಚಾರ ಜನಪರ ಹೋರಾಟಗಳಿಗೂ ಸಿಗ್ತಾ ಇದೆಯಾ? ಈಗ ಅಮೆರಿಕದ ಒಂದು ದೇಶದಲ್ಲಿ ಈಗ ಒಬ್ಬ ಮಾಧ್ಯಮ ಪ್ರತಿನಿಧಿ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟರು ಅಲ್ಲಿ? ಅಲ್ಲ, ಈಗ ನೀವ್ ಹೇಳಿದ್ರಿ ವೆಚ್ಚ ಲೆಕ್ಕ ಹಾಕಿದ್ರಿ, ಡಾಲರ್ಸ್ ಅಲ್ಲಿ. ಹೌದು, 25 ರೂಪಾಯಿ ಪ್ರಶ್ನೆ ಉತ್ತರ ಕೊಡಿ. ಅಲ್ಲಿಗೆ ಶಾಸಕರೊಬ್ಬರು ಮಾಧ್ಯಮದವರು ಪ್ರಶ್ನೆ ಕೇಳಿದಕ್ಕೆ ಸಮರ್ಥಿಸ್ಕೊಳ್ಳಕ್ಕಾಗತ್ತೆ? ಅದು ಅವರ ವೈಯಕ್ತಿಕ ನಿಲುವು, ಪಕ್ಷದ ನಿಲುವಲ್ಲ. ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ನಮ್ಮ ನಾಯಕರು ಹೇಳಿದ್ದಾರೆ, ಅದು ತಪ್ಪು ಅಂತ ಹೇಳಿದ್ದಾರೆ. ಮತ್ತು ಅದು ಪಕ್ಷದ ನಿಲುವು ಬರಬೇಕು ಅಂತ ಹೇಳಿದ್ದಾರೆ. ಮತ್ತಿನ್ನೇನು ಹೇಳಕ್ಕಾಗುತ್ತೆ ಪಕ್ಷದ ನಾಯಕರು? ಸರ್, ಈಗಾಗಲೇ ಹಿಂದೆ ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ರೇಷ್ಮೆ ಅವರು ಹೇಳಿದಾಗೆ ವೈಯಕ್ತಿಕ ದುಡ್ಡಲ್ಲೂ ಸಹ ಪ್ರವಾಸ ಹೋಗಬಾರ್ದು ಅಂತ ಹೇಳಿದರು. ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಆಡಂಬರದ ಮದುವೆಗಳು ಮಾಡಬಾರ್ದು ಅಂತ ಹೇಳಿದರು. ಆ ಥರದ್ದು ವಿಚಾರಗಳೆಲ್ಲ ಇವತ್ತು ನಮ್ಮ ಕಣ್ಮುಂದೆ ಇದೆ. ಆದರೆ ಇದನ್ನು ವೈಯಕ್ತಿಕವಾದಂಥ ಅವರು ಯೋಚನೆ ಮಾಡಬೇಕು. ಇಂಥ ಪರಿಸ್ಥಿತಿನಲ್ಲಿ ನಾವು ಬರ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಿತ್ತು ತಿಂತಾ ಇದೆ ಜನತೆನ. ನಾವು ಅವ್ರು ವೈಯಕ್ತಿಕವಾಗಿ ಯೋಚನೆ ಮಾಡಬೇಕು. ಈಗಾಗಲೇ ಎಲ್ಲ ಪಕ್ಷದ ಮುಖಂಡರು ಹೇಳಿದ್ದಾರೆ, ಯಾರು ಬರ ಹೋಗಬಾರ್ದು, ವಾಪಸ್ ಬರಬೇಕು, ಹೋಗಿರೋನ ವಾಪಸ್ ಕರ್ಸ್ಕೋಬೇಕು. ಇದು ಒನ್ಸ್ ಹೊರಟ ಮೇಲೆ ವಾಪಸ್ ಬರಲ್ಲ. ನಾನು ಆಗಲೇ ಹೇಳಿದೆ, ವಿದೇಶ ಮುಂಚೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ವಿದೇಶ ಪ್ರವಾಸ ಸಂದರ್ಭ ಓಕೆ, ಒಂದು. ಎರಡನೇದು, ಇದರಿಂದ ನಮ್ಮ ರಾಜ್ಯಕ್ಕೆ ಏನು ಲಾಭ? ಅಲ್ಲ, ಇದು ಸಂದರ್ಭನೇ ಸಾರ್ವಜನಿಕರ ಹಣವನ್ನ ವ್ಯಯ ಮಾಡಿ ನೀವು ವಿದೇಶ ಪ್ರವಾಸ ಮಾಡ್ತಾ ಇದ್ರಲ್ಲ, ಇದರಿಂದ ನಮ್ಮ ರಾಜ್ಯಕ್ಕೆ ಅನುಕೂಲ. ಒಂದು ಪ್ರವಾಸ ಇದೆ, ಒಂದು ಯಾಕೆಂದ್ರೆ ನೀವು ಶಾಸಕಾಂಗದಲ್ಲಿರೋರು. ಸರ್, ಪ್ರವಾಸ ಹೋಗೋದಿದೆಯಲ್ಲ, ಹೋಗೋದು ತಪ್ಪಲ್ಲ, ಆದರೆ ಸಮಯ ಇದಲ್ಲ. ನಾನು ಹೇಳ್ತೀನಿ, ಒಂದು ಸಲ ದತ್ತ ಅವ್ರು ಹೇಳಿದ್ರು ಇವತ್ತೆಲ್ಲವೂ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ ಅಂತ. ಒಪ್ಕೊಳ್ಳೋಣ, ಕೆಲವು ಇವಾಗ ನಮ್ಮ ಕೊಟ್ಟಿರ್ತಕ್ಕಂಥ ಐಪ್ಯಾಡಲ್ಲಿ ನಾನು ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕಾಯಿತು ಗ್ರೀಕ್ ಬಗ್ಗೆ, ನಾನು ಕೂತ್ಕೊಂಡು ಓದ್ಕೊಂಡೆ ಅದರಲ್ಲಿ. ಆದರೆ ಒಂದು ಪ್ರವಾಸ ಇದೆಯಲ್ಲ, ಅಧ್ಯಯನ, ಅದು ಒಳ್ಳೆಯದು. ಆದರೆ ಇದು ಸಂದರ್ಭ ಅಲ್ಲ, ಅದು ಪ್ರವಾಸ ಹೋಗುವಂಥ ಸಂದರ್ಭ ಇದಲ್ಲ. ಅಲ್ಲ, ಜೊತೆಗೆ ನೀವು ಟೂರ್ ಪ್ಲಾನ್ ಮಾಡಿದಾರಲ್ಲ ಸರ್ಕಾರದಿಂದ, ಆ ಪ್ಲಾನ್ ಹೋಗುವಂಥ ಯಾವುದಾದ್ರೂ ಸ್ಥಳದಿಂದ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದು ಯಾವ ವಿಚಾರ ಇದೆ? ಯಾವ ವಿಸಿಟ್ ಮಾಡ್ತಾ ಇರೋ ಈ ವಿಷಯದಲ್ಲಿ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಏಕೆಂದರೆ ಅವರ ಅನುಮತಿ ಇಲ್ಲ, ಇವೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಹೇಳೋದು,
ಇವನ್ನೆಲ್ಲ ತಯಾರು ಮಾಡಬೇಕಾದ್ರೆ ಸದನ ಸಮಿತಿ ಅಂತ ಒಂದಿದ್ದು, ಆ ಸದನ ಸಮಿತಿಯ ಅಧ್ಯಕ್ಷ, ಸಭಾಧ್ಯಕ್ಷ, ಸಭಾಪತಿ ಕೂತು ಚರ್ಚೆ ಮಾಡಿದ ರಾಜ್ಯದ ಪ್ರವಾಸ ಅಭಿವೃದ್ಧಿಗೆ ಎಷ್ಟು ಪ್ರವಾಸ ಆಯ್ತು? ಏನಾದ್ರೂ ಕಿಂಚಿತ್ ಬದಲಾವಣೆ ಸರ್ ಒಂದೇನಾಗುತ್ತೆ ಅಂದ್ರೆ ಇವಾಗಲೂ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಚೀನಾ ಪ್ರವಾಸ ಮಾಡಿದ್ರೆ ಏನಾಯ್ತು? ಅದರಿಂದ ಲಾಭ ಯಾರು? ಚೀನಾಕ್ ರೈತರನ್ನ ಕಳಿಸಿದ್ರೆ ಏನ್ ಅನುಕೂಲ ಆಯ್ತು? ಈಗ ಇಸ್ರೇಲ್ ಕಳಿಸಿದ್ರೆ ಏನಾಗ್ತಾ ಇದೆ? ಪ್ರವಾಸ ಬೋಟ್ ಬಂದಂತ ರೈತನ ಕೇಳಿದ್ರೆ ನಾನು ಅನುಭವ ಹೇಳ್ತೇನೆ. ಚೈನಾದಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಕ್ರಾಪಿಂಗ್ ಸಿಸ್ಟಮ್ ಆಗಿದೆ. ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ. ಚಂದ್ರು ನನ್ನ ಲಾಸ್ಟ್ ಟೈಮ್ ನಾನೇ ಕಳಿಸ್ಕೊಟ್ಟಿದ್ದೆ. ನನ್ನ ಒಂದು ಲೆಟರ್ ಮೇಲೆ ನೋಡಿ ಚೆಕ್ ಮಾಡಿದೆ. ಅವನಿಗೆ ಕೇಳಿದೆ, ಏನಪ್ಪ ನಿನ್ಗೆ ಅನುಭವ ಏನಿದೆ? ಏನಣ್ಣ, ನಮಗೂ ನಮ್ಮ ರೈತನಿಗೂ ಅವ್ರ ರೈತರಿಗೂ ಭಾಳ ಡಿಫ್ರೆನ್ಸ್ ಇದೆ. ಅಲ್ಲಿ ಸರ್ಕಾರ ಹೇಳೋದನ್ನು ರೈತ ಕೇಳ್ತಾನೆ, ಇಲ್ಲಿ ಸರ್ಕಾರ ಹೇಳೋದನ್ನು ರೈತ ಕೇಳಲ್ಲ. ರೈತ ಇದಕ್ಕೋಸ್ಕರ ಬೀದಿಗೆ ಬರ್ತಾ ಇದ್ದಾನೆ. ಪ್ರತಿಯೊಂದನ್ನು ಸಹ ಕ್ರಾಪಿಂಗ್ ಸಿಸ್ಟಮ್ ಸರ್ಕಾರ ತೀರ್ಮಾನ ಮಾಡುತ್ತಂತೆ. ಹೌದು, ಒಳ್ಳೆ ಬೀಜ ಕೊಡ್ತಾರೆ ಅಲ್ಲಿ, ಒಳ್ಳೆ ಗೊಬ್ಬರ ಕೊಡ್ತಾರೆ, ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ, ಬೆಳೆ ಪದ್ಧತಿ ತೀರ್ಮಾನ ಮಾಡುತ್ತೆ. ಸರ್ಕಾರ ಹೇಳಿದ್ದೇನೆ ರೈತ ಕೇಳ್ತೇನೆ. ಅಲ್ಲಿ ಇಲ್ಲಿ ನಮ್ಮಲ್ಲಿ ಕೇಳಲ್ಲ ಅಂತ ಚಂದ್ರ ಅಂತಕ್ಕಂಥ ಒಬ್ಬ ರೈತ ಹೇಳ್ದ. ಇಲ್ಲಿ ಒಂದು ಈ ಹಿಂದೆ ಈಗಾಗಲೇ ವಿದೇಶಿ ಪ್ರವಾಸ ಸರ್ಕಾರದಿಂದ ಕಳಿಸಾಗಿದೆ. ಈಗ ಯಾರೋ ಖಾಸಗಿಯಾಗಿ ಅಭಿಪ್ರಾಯ ಹೇಳೋದಕ್ಕೂ ಒಟ್ಟು ವಿದೇಶಿ ಪ್ರವಾಸದಿಂದ ಸರ್ಕಾರಕ್ಕೆ ತಂಡೋಪತಂಡವಾಗಿ ಹೋಗಿ ಬಂದ ಮೇಲೆ ಏನು ವರದಿ ಇದೆ, ಆ ವರದಿಯನ್ನು ಯಾವ ಆಧಾರದ ಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ದಾರೆ, ಇದೆಲ್ಲ ಅವಲೋಕನ ಮಾಡಿದಾಗ ಏನಿಲ್ಲ, ಪ್ರವಾಸ ಆಗಿದೆ. ಈಗ ಯಾರೂ ಹಿಂದಿನ ಸರ್ಕಾರದಲ್ಲಿ ರೈತರನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳಿಸ್ತಾ ಇರಲಿಲ್ಲ. ಈ ಸರ್ಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ತಂಡ ಹೋಗಿ ಬಂದಿದೆ ಅನ್ನೋದು ಬಿಟ್ಟರೆ ಮತ್ತೇನು ವಿಶೇಷ ಅಲ್ಲ ಅದು. ಆದರೆ ರೈತರು ಕನಿಷ್ಠ ಅಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ವ್ಯತ್ಯಾಸನಾದರೂ ತಿಳ್ಕೊಂಬಂದರು. ಇಲ್ಲಿ ಹೋಗಿರ್ತಕ್ಕಂಥ ಶಾಸಕರುಗಳಿಗೆ ಯಾವ ಕಾರ್ಯಕ್ರಮದ ಪಟ್ಟಿಯನ್ನು ಸರ್ಕಾರ ಅವ್ರ ಕೈಗೆ ಕೊಟ್ಟಿದೆ? ಎಲ್ಲಿದೆ ಕಾರ್ಯಕ್ರಮದ ಪಟ್ಟಿ? ಯಾವ ದೇಶಕ್ಕೆ ಹೋಗಬೇಕು, ಯಾವ ದೇಶದಲ್ಲಿ ಬರಗಾಲಕ್ಕೆ ಸಮಸ್ಯೆಗಳನ್ನು ಹುಡ್ಕೊಂಬರ್ತೀವಿ, ಅಥವಾ ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ಕಂಡು ಇಲ್ಲಿ ರಾಜ್ಯಕ್ಕೆ ತರ್ತೀವಿ, ಅಥವಾ ವಾಣಿಜ್ಯ ವಿಷಯಗಳನ್ನು ರಾಜ್ಯಕ್ಕೆ ತರ್ತೀವಿ ಅಂತೇಳಿ ಎಲ್ಲಿ ಕಾರ್ಯಕ್ರಮದ ಪಟ್ಟಿಯನ್ನು ಕೊಟ್ಟು ಕಳಿಸಿದ್ರಿ? ಅಜೆಂಡಾ. ಅದಕ್ಕೆ ನಾನು ಹೇಳಿದೆ, ಇದರೊಳಗಡೆ ಸರ್ಕಾರ ಮತ್ತು ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಆ ಸದನ ಸಮಿತಿಯ ಅಧ್ಯಕ್ಷರು ಮತ್ತು ಆ ಕಾರ್ಯದರ್ಶಿಗಳು, ಇವರೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವರು ಅಜೆಂಡಾ ಪ್ರಿಪೇರ್ ಮಾಡಿದ್ದಾರೆ. ಈ ರೀತಿ ಕಳಿಸ್ತೀಯಾರಂದರೆ ಅಲ್ಲಿಗೆ ನೇರವಾಗಿ ಶಾಸಕರಿಗೆ, ಈಗ DK ಶಿವಕುಮಾರ್ ಹೇಳಿದ್ರು 5 ವರ್ಷಕ್ಕೊಂದ್ಸಲ ಕಳಿಸ್ಬೇಕಪ್ಪ, ಜಾತ್ರೆ ಆಗಬೇಕು, ಎಲ್ಲ ಮುಂದೆ ಜಾತ್ರೆಪ್ಪ, ಹೋಗಬೇಕು ಈ ಥರದಲ್ಲಿ ಮಾಡ್ಕೊಳಕ್ಕೆ ಹೋಗಿದಾರಲ್ಲ, ಇದು ಬಹಳ ಮಾಡಿದ್ರೆ ದೊಡ್ಡ ತಪ್ಪು ಸರ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಯಾ ಪಕ್ಷದ ಮುಖಂಡರು ಇದನ್ನು ಯೋಚನೆ ಮಾಡ್ಬೇಕು ಸರ್. ಪ್ರವಾಸ ಹೊರಟ ಮೇಲೆ ಒಂದು ನಿಮಿಷ ಸರ್, ಪ್ರವಾಸ ಹೊರಟ ಮೇಲೆ ಹೋಗಬಾರ್ದು ಅಂತ ಯಡಿಯೂರಪ್ಪರು ಹೇಳಿ, ಸದಾನಂದ ಗೌಡರು ಹೇಳಿ, ಕುಮಾರಸ್ವಾಮಿ ಹೇಳಿ ಸರ್, ಇದು ಸರಿ ಇಲ್ಲ. ಓದ್ಕಿನ ಮುಂಚೆ ಸ್ಪೀಕರ್ ಪರ್ಮಿಷನ್ ಕೊಟ್ಟಾಗ ನಾನು ರಾಜ್ಯದ ಅಧ್ಯಕ್ಷನಾಗಿ, ಪಾರ್ಟಿ ಅಧ್ಯಕ್ಷನಾಗಿ ನಾನು ಆದೇಶ ಕೊಡ್ತೇನೆ, ಯಾರು ಹೋಗ್ಕೊಡ್ದು ಅಂತ ಅಂದ್ಬಿಟ್ಟು ಯಾವ ಪಾರ್ಟಿ ಅಧ್ಯಕ್ಷ ಒಂದು ನಿಮಿಷ ಇರಿ ಸರ್, ಈ ಸರ್ಕಾರನೇ ನಿಯಂತ್ರಣದಿಂದಲೇ ಸರ್ಕಾರ ಇವತ್ತು ನಮ್ಮ ಪಾರ್ಟಿ ಹೇಳಿದ್ದಾರೆ, ಆಕ್ಷನ್ ತಗೊಳ್ತೀವಿ, ವಾಪಸ್ ಬನ್ನಿ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಹೇಳಿದ್ದಾರೆ ಇವೆಲ್ಲವೂ ಹೇಳ್ತಾರೆ, ಮಾಡ್ತಾರೆ, ಅವೆಲ್ಲವೂ ಆಗಲ್ಲ. ಸಾರಾ ಸೆಕ್ಟರ್ ನಮ್ಗೆ ಹೇಳ್ಬೇಡಿ ಸರ್, ನಮ್ಮ ಹೈಕಮಾಂಡ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ, ನಮ್ಮ ಪಕ್ಷದ ಸಹಮತಿ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಮತ್ತಿನ್ಯಾರು ಹೇಳ್ಬೇಕು? ಕಂಟ್ರೋಲ್ ಮಾಡಲಿಲ್ಲ ನೀವು. ಇವತ್ತು ಶಾಸಕರನ್ನ ಓಲೈಸುವಂತಹ ಯಾವ ನಿಯಂತ್ರಣ ಇಲ್ದಲೇ ಇರೋ ಸರ್ಕಾರ ಅಂತೇಳಿ ನಾನು 3 ವರ್ಷದಿಂದ 4 ವರ್ಷದಿಂದ ಈ ಸರ್ಕಾರ ನಿಯಂತ್ರಣ ಕಳ್ಕೊಂಡಿದೆ. ಶಾಸಕರನ್ನು ಓಲೈಸೋದಕ್ಕೆ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರೆಸಿಡೆಂಟ್ ಅನ್ಫಿಟ್ ಆಗಿದ್ಮೇಲೆ ಪರಮೇಶ್ವರ್ ಅನ್ಫಿಟ್ ಭಿನ್ನಮತ ಆದ ತಕ್ಷಣ ಖರೀದಿ ಮಾಡ್ಕೊಂಡು ನಿಮ್ಗೆಲ್ಲ ಗೊತ್ತಾಗುತ್ತೆ. ಮನಮೋಹನ್ ಸಿಂಗ್ ಏನ್ ಮಾಡಿದ್ದೇನೆ, ಓಟಿಗಾಗಿ ನೋಟು ಅವತ್ತು ಖರೀದಿ ಮಾಡಲಿಲ್ಲ. ಓಟಿಗಾಗಿ ನೋಟು ಸುಳ್ಳು ಅಂತ ಓಟಿಗಾಗಿ ನೋಟು ಖರೀದಿ ಎಲ್ಲ ಹೋಗ್ಬೇಡಿ ನೀವು. ಕಂಟ್ರೋಲ್ ಮಾಡಿ ಅವರನ್ನ ವಿಷಯಾಂತರ ಮಾಡಕ್ ಬಿಡಬೇಡಿ. ನಮಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ನೀವೇನೋ ನಿಮ್ಮ ಇಷ್ಟ ಬಂದ ಮಾತಾಡೋದು ನಾನು ಮಾತಾಡೋದು ಸತ್ಯ. ಸತ್ಯ ನೋಡಿ, ಕುದುರೆ ವ್ಯಾಪಾರ ಸತ್ಯ,
ನನಗೇನು ಮನಮೋಹನ್ ಸಿಂಗ್ ಮಾಡಿ ಸತ್ಯನಾ? ಮನಮೋಹನ್ ಸಿಂಗ್ ಮಾಡಿ ಸತ್ಯನಾ? ಮನಮೋಹನ್ ಸಿಂಗ್ ಮಾಡಿ ಚರ್ಚೆ ಇಟ್ಕೊಳ್ಳಿ. ಕೇಂದ್ರದ ಬಗ್ಗೆ ನೀವು ಟೀಕೆ ಮಾಡಿದ್ರಿ. ಒಂದ್ ನಿಮಿಷ ನೀವು ಡೈವರ್ಟ್ ಮಾಡಿದ್ರೆ ನಾನು ಡೈವರ್ಟ್ ಆಗಲ್ಲ. ಕೇಂದ್ರದ ಬಗ್ಗೆ ನೀವು ಹೇಳಿದ್ರಿ, ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಕಡಿಮೆ ದುಡ್ಡು ಕೊಟ್ಟಿದೆ. ಇವರಿಗೆ ಬರ ಅಧ್ಯಯನಕ್ಕೆ ಇವಾಗ ಹೋಗ್ತಾ ಇದ್ದಾರೆ ಹಮೀದ್ ಅವರೇ. ಅದೇನು ಏನು ಇದು ಯಲ್ಲಮ್ಮನ ಜಾತ್ರೆ ದುಡ್ಡ ಕೊಟ್ಬಿಡೋದಕ್ಕೆ ಇವತ್ತು ಎಲ್ಲಾ ಜವಾಬ್ದಾರಿ ಸಿದ್ದರಾಮಯ್ಯ ಇವತ್ತು ಮಾಡಿದ್ರಲ್ಲ, ಇದಕ್ಕೆ ಹೇಳ್ತೀರಾ? you are the ruling party, I say. You are the ruling party. You are answerable. We are not answerable. We are opposition party. ನಮಗೆ ಸತ್ಯಾಂಶ ಬೇಕು, ನಮಗೆ ತಿಳ್ಕೊಳ್ಳಕ್ಕೆ ಹೋಗ್ತೀವಿ ನಾವು. ಕೊಡ್ತಾರೆ ದುಡ್ಡನ್ನ ಕೇಂದ್ರ ಸತ್ಯಾಂಶ ಬೇಕು, ದೂರಲ್ಲ ಇದು ಕೊಡೋದಕ್ಕೆ ದುಡ್ಡು ಲೆಕ್ಕಾಚಾರ ಕೊಡಬೇಕು, ಇಂತದಕ್ಕೆ ಬೇಕು ಅಂತ ಕೇಳಬೇಕು. ಒಂದ್ ಸೆಕೆಂಡ್ ಇಲ್ಲಿ ಜವಾಬ್ದಾರಿಯನ್ನ ಎಲ್ಲರೂ ಮರ್ತಿದ್ದೀವಿ. ಇಲ್ಲಿ ರಾಜ್ಯ ಸರ್ಕಾರ ಬರಗಾಲ ಇರ್ತದೆ, ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡೋದು 4200 ಕೋಟಿ ನಮಗೆ ಕೊಟ್ಟುಬಿಟ್ರೆ ನಾವು ಬರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತ. ಅರೆ 4000 ಕೋಟಿ ಇಲ್ಲಿ ನಷ್ಟ ಆಗಿರೋದ? ಅರೆ ಒಂದು ಬೆಳೆ ನಷ್ಟ ಆದರೆ ಎಷ್ಟು 1000 ಕೋಟಿ ನಷ್ಟ ಆಗುತ್ತೆ? ನಾವು ಆ ಹಿಂದಿನ ಅಂಕಿಅಂಶವನ್ನು ಹೇಳ್ತೇವೆ. ಅವತ್ತು 43 ಲಕ್ಷ ಟನ್ ರಸಗೊಬ್ಬರ ಖರ್ಚಾಗಿದೆ. ಆ ರಸಗೊಬ್ಬರದ ಬೆಲೆ ಎಷ್ಟು? ಇವತ್ತು 2000 ರೂಪಾಯಿ ಟನ್ ಹಂಗೆ. ಅರೆ ನಾವು ಕೇಳೋರ್ಗೆ ಒಂದು ಸರಿಯಾದಂಥ ಮೆಥಡ್ ಇಲ್ಲ. ಮೂರನೇದಾಗಿ ನಾವು ಕೇಳಬೇಕಾದ ಎಷ್ಟು ಅನ್ನೋದು ನಮಗೆ ಗೊತ್ತಿರಬೇಕು. ಎರಡನೇದಾಗಿ ಈಗ ಅಂಕಿಅಂಶಗಳನ್ನು ನೋಡಿದ್ವಿ. ಅಂಕಿಅಂಶಗಳನ್ನು ನೋಡುವಾಗ ನಮಗೆ ಕಾಣ್ತದೆ ಕರ್ನಾಟಕಕ್ಕೆ ಭಾಳ ಕಮ್ಮಿ. ಯಾಕೆ? ಆದರೆ ನಮ್ಮ MP ಗಳು ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJPಯವರು ಇದ್ದಾರೆ. ಆದರೆ ರಾಜ್ಯದ ಹಿತಕ್ಕೆ ಒಟ್ಟಾಗಿ ಕೆಲಸ ಮಾಡೋದ್ರಲ್ಲಿ ರಾಜ್ಯದ ರಾಜಕಾರಣ ವಿಫಲ ಆಗಿದೆ ಅನ್ನೋದನ್ನ ನಾವು ಕಾಣಬೇಕಾಗುತ್ತಲ್ಲ. ನೋಡಿ, ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣ ಆಗಿಬಿಟ್ಟಿದೆ. ಹಾಗಾಗಿ ಪಕ್ಷ ರಾಜಕಾರಣದಲ್ಲಿದ್ದು ಪಕ್ಷಾತೀತವಾಗಿ ಆಲೋಚಿಸಬಲ್ಲವರು ಕೊರತೆ ಇದೆ ಅನ್ನೋದಕ್ಕೆ ಅವರಿಬ್ಬರು ಜಗಳ. ಇಲ್ಲಿ ಹೋಗಿರೋದು ಸರ್ವಪಕ್ಷೀಯ ನಿಯೋಗ. ನೀವು BJP ಕಾಂಗ್ರೆಸ್ ಅಂತ ಬಡದಾಡಬೇಕಾಗಿಲ್ಲ. ಪಕ್ಷಗಳ ನಾಯಕತ್ವಕ್ಕೆ ಈ ಶಾಸಕರ ಮೇಲೆ ಹತೋಟಿ ಕಡಿಮೆ ಆಗ್ತಾ ಇದೆ, ಶಿಥಿಲಗೊಳ್ತಾ ಇದೆ. ಈ ಪಕ್ಷ ಅನ್ನೋ ಒಂದು ಪರಿಕಲ್ಪನೆ ಭಾಳ ಶಿಥಿಲಗೊಳ್ತಾ ಇರೋದು ಲಕ್ಷಣ ಇದು. ಈ ಶಾಸಕರು ಕೇರೆ ಮಾಡಲ್ಲ. ಹೌದು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಪಾಪ ಅವರು ಈಗ ಮಂತ್ರಿ ಅಲ್ಲ, ಅವ್ರು ಏನೋ ಒಂದು ಆದೇಶ ಕೊಡ್ತಾರೆ, ಅದನ್ನು ಪಾಲಿಸಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾರೆ ಶಾಸಕರು ಇವತ್ತು. ಆಮೇಲೆ ಬರಗಾಲ ಮತ್ತು ಮಳೆಗಾಲ ನೋಡಿ, ಬರಗಾಲ ಕೇಳಿ ಒಂದು ನಿಮಿಷ. ಬರಗಾಲ ಮತ್ತು ಮಳೆಗಾಲ ಎರಡನ್ನೂ ಒಬ್ಬ ಆದರ್ಶವಾದಿ ಸಚಿವ ಹೇಗೆ ನಿಭಾಯಿಸಬಲ್ಲ ಅನ್ನೋದಕ್ಕೆ ಅಬ್ದುಲ್ ನಜೀರ್ ಸಾಬ್ರ 2 ಉದಾಹರಣೆ ಕೊಡ್ತಾನೆ. 1984-85ರಲ್ಲಿ ಕರ್ನಾಟಕ ಕಂಡರಿಯದಂಥ ಭೀಕರವಾದ ಕ್ಷಾಮ ಇತ್ತು. ಅವು ನಜೀರ್ ಸಾಬ್ರು ಯುದ್ಧದೋಪಾದಿಯಲ್ಲಿ ಕೊಳವೆಗಳ ರಚನೆ ಆಗಬೇಕು. ಕರ್ನಾಟಕದ ಎಲ್ಲ 26,000 ಗ್ರಾಮಗಳಲ್ಲಿ ಕನಿಷ್ಠ 2 ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಅದರ ಜೊತೆಗೆ ಡ್ರೈ ಲ್ಯಾಂಡ್ ಫಾರ್ಮಿಂಗು, ಇದು ವಾಟರ್ ಶೆಡ್ ಡೆವಲಪ್ಮೆಂಟು, ಅದರ ಜೊತೆಗೆ ಮೇವು ಬ್ಯಾಂಕ್ಗಳು, ಗಂಜಿ ಕೇಂದ್ರಗಳು. ಎಷ್ಟು ಬಹುಮುಖಿ ಒಂದು ಯುದ್ಧದ ಸಮರ ಸಿದ್ಧತೆ ಮಾಡಿಕೊಂಡ್ರು ಅಂತಂದರೆ ಆ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳು ಕೂಡ ಪ್ರತಿ ತಿಂಗಳು 20 ದಿವಸ ಎಲ್ಲ 20 ಜಿಲ್ಲೆಗಳ ಪ್ರವಾಸವನ್ನು ಕೈಗೊಳ್ತಾ ಇದ್ರು. ಆ ಥರದ್ದೊಂದು ಸಮರೋಪಾದಿಯಲ್ಲಿ ಅವ್ರು ನಿಭಾಯಿಸಿದ್ರು. ಅದಾದಮೇಲೆ ಮಳೆಗಾಲ 1987-88 ಅವರ ಬದುಕಿನ ಕೊನೆಯ ದಿನಗಳು, ಕೊನೆಯ ಕೆಲವು ತಿಂಗಳಿದ್ದಾಗ ಅವರು ಕ್ಯಾನ್ಸರ್ ಪೀಡಿತರಾಗಿದ್ದರು. ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸನ್ನು ನರಳ್ತಾ ಇದ್ದರು. ರಾಜೀವ್ ಗಾಂಧಿಯವರು ಸ್ಯಾಮ್ ಪಿತ್ರೋಡ್ ಅವ್ರನ್ನ ಕೊಟ್ಟು ಕಳಿಸಿದ್ರು. ಅವರು ಇಲ್ಲೇ ನಿಮ್ಮ ಸ್ಟುಡಿಯೋ ಹತ್ತಿರದಲ್ಲಿರೋ ಜುಡಿಷಿಯಲ್ ಅಕಾಡೆಮಿ ಇದೆಯಲ್ಲ, ಆ ಮನೇಲಿ ಅವರಿದ್ದರು. ಅವರು ಸ್ಯಾಮ್ ಪಿತ್ರೋಡೆ ಕೇಳಿದ್ರು, ನಜೀರ್ ಸಾಬ್ ನೀವು ಇಷ್ಟೆಲ್ಲ ಹೇಗೆ ಸಾಧಿಸಿದ್ರಿ? ನಿಮ್ಮ ಹತ್ರ ಕಂಪ್ಯೂಟರ್ಗಳಿಲ್ಲ, ನಿಮ್ಮ ಹತ್ರ ಮೊಬೈಲ್ ಫೋನ್ಗಳಿಲ್ಲ, ಹೇಗೆ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಸರ್, ಇದು ನನ್ನ ಸಚಿವ ಸಂಪುಟ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳ ಸಾಮೂಹಿಕ ಸಂಕಲ್ಪ ಮತ್ತು ನಮ್ಮ ಕರ್ನಾಟಕ ಜನರ ಆಶೀರ್ವಾದ ಅಂತ ಹೇಳಿದ್ರು. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಲಂಕೇಶ್ ಕೂಡ ಅದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪೂರ್ಣಚಂದ್ರ ತೇಜಸ್ವಿ ಕೇಳಿದರು, ನಿಮ್ಮ ಆರೋಗ್ಯ ಹೇಗಿದೆ ಸಾಹೇಬ್ರೆ ಅಂತಂದರೆ, ನೋಡಿ ಅವತ್ತು ಮಳೆಗಾಲ, ನನ್ನ ಆರೋಗ್ಯ ಏನಿಲ್ಲ ಸರ್, ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದು ಕೆರೆ ಕೊತ್ತಲಗಳೆಲ್ಲ ತುಳುಕ್ತಾ ಇದೆ. ಅದಕ್ಕೆ ಚೈನಾದಿಂದ ಇನ್ಲ್ಯಾಂಡ್ ಫಿಶರೀಸ್ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ ತರಿಸಿದ್ದೀನಿ, ಅದ್ರ ಬ್ಲೂ ಪ್ರಿಂಟ್ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಇವತ್ತಿನ ಈ ತಲೆಮಾರಿನ ಯಾವ ಸಚಿವ ಮತ್ತು ಶಾಸಕನಿಗೆ ಈ ಥರ ದೈಹಿಕ ಬಾಧೆ ಇದ್ದಾಗಲೂ ಕೂಡ, ಕ್ಷಾಮದ ಜೊತೆಗೆ ಈ ಥರ ದೈಹಿಕ ಬಾಧೆ ಇದ್ದಾಗಲೂ ಕೂಡ ಆ ರೀತಿ ಜನಪರವಾಗಿ ಆಲೋಚಿಸಬಲ್ಲ, ಕಾರ್ಯಕ್ರಮ ಆಧಾರಿತ ಚಿಂತೆಯಲ್ಲಿ ತೊಡಗಿಸ್ಕೊಳ್ಳೋಂಥ ಎಷ್ಟು ರಾಜಕಾರಣಿಗಳು ಉಳ್ಕೊಂಡಿದ್ದಾರೆ ಹೇಳಿ ಇವತ್ತು. ಇದು ಕರ್ನಾಟಕದಲ್ಲಿ ಆ ಥರದ ಆದರ್ಶ ಉದಾಹರಣೆಗಳಿದೆ. ಅದು ಎಲ್ಲ ಒಂದು ಕಡೆ ಇವತ್ತಿನ ತಲೆಮಾರಿಗೆ ಒಂಥರ ಗರಬಡಿದಿದೆ. ನಮ್ಮ ರಾಜಕೀಯ ಸಂಸ್ಕೃತಿ ಬದಲಾಯಿಸಬೇಕನ್ನೋ ಸಂಕಲ್ಪವನ್ನು 3 ಪಕ್ಷಗಳು ಮಾಡಬೇಕು. ನೀವೆಲ್ಲರೂ ಈಗ ಚುನಾವಣೆಗೆ ಹೋಗ್ತಾ ಇದ್ದೀರಾ, ಕನಿಷ್ಠ ಪಕ್ಷ ನೀವು ಏನೂ ಬದಲಾಯಿಸೋಕ್ಕಾಗದೆ ಭ್ರಷ್ಟಾಚಾರ ನಿವಾರಣೆ ಮಾಡೋದಂತೂ ದೂರದ ಕನಸು. ಕನಿಷ್ಠ ಪಕ್ಷ ರಾಜಕೀಯ ಸಭ್ಯತೆ, ಶಿಷ್ಟಾಚಾರ ಪಾಲನೆ ಕೂಡ ಸಾಧ್ಯವಾಗ್ತಾ ಇಲ್ಲ. ತೋರಿಕೆಗೋಸ್ಕರವಾದರೂ ಒಂದು ಸರಳತೆ, ಮಿತವ್ಯಯದ ಒಂದು ಆಚಾರ ಸಂಹಿತೆಯನ್ನು ಘೋಷಿಸಬಹುದಾಗಿತ್ತು ಎಲ್ಲ ಪಕ್ಷಗಳು. ನೀವೇ ಪ್ರಜ್ಞಾಪೂರ್ವಕವಾಗಿ ಘೋಷಿಸಿದ್ರು ನಮ್ಗೆ ಖುಷಿ ಆಗ್ತಾ ಇದೆ.
ರೇಷ್ಮೆ ಅವರೇ, ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು, ಶೇಖರ್, ಮಾತಾಡ್ತೀನಿ. ನಮ್ಮಲ್ಲಿ ಬರಗಾಲ ಇದೆ, ಇಲ್ಲಿ ಜನರು ಕಷ್ಟದಲ್ಲಿದ್ದಾರೆ, ಇದೆಲ್ಲ ಸಮಸ್ಯೆಗಳು ನಮ್ದಿದೆ. ಇದರಲ್ಲಿ ಜನರು ದುರ್ಬಲ ಮನಸ್ಸಿದೆ. ಇದನ್ನು ಸರಿಯಾದ ದಾರಿಗೆ ತಗೊಂಡೋಗ್ಬೇಕಾದವ್ರು ಯಾರು? ನಮ್ಮ ರಾಜಕೀಯ ಪ್ರತಿನಿಧಿಗಳು. ಇದು ಸಾಮಾಜಿಕ ಜವಾಬ್ದಾರಿಯನ್ನು ಅರ್ಥವರು ಜನರನ್ನ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದವ್ರು ನಾವು. ಅದನ್ನು ಬಿಟ್ಬಿಟ್ಟು ನಮಗೆ ಜವಾಬ್ದಾರಿ ಇಲ್ಲದೆ ಇದ್ರೆ ಹೇಗೆ? ಯಾರು ಜನರೇ ಭ್ರಷ್ಟಾಚಾರದ ವಿರುದ್ಧ ದಂಗೆ ಹೇಳ್ಬೇಕಾ? ಯಾಕೆ ಜವಾಬ್ದಾರಿ ಇರೋರು ಶಾಸನಸಭೆಗೆ ಬರ? ಏನಾಗಿದೆ ಗೊತ್ತಾ? ರೈಟ್ ಸರ್, ಮಾತಾಡ್ತೀನಿ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಅದು ಒಂದು ಚಿಕ್ಕ